ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವು ಇವತ್ತೊಂದು ಹೊಸ ಕೂಲರ್ ತಕೊಂಡಿದ್ದೇವೆ. ಸೊ ಅದ್ರ ಬಗ್ಗೆ ನಮ್ಮ ಯಜಮಾನ್ರಿದ್ದಾರೆ, ಅವರ ಎಕ್ಸ್ಪ್ಲನೇಷನ್ ಮಾಡ್ತಾರೆ. ಆಕ್ಚುಲಿ ನಾನು ಕಂಡ ಪ್ರಕಾರ ಇವ್ರು ಆಲ್ಮೋಸ್ಟ್ ಎಲ್ಲ ಕ್ರಾಂಪ್ಟನ್ ತಗೊಳ್ತಾ ಇದ್ದಾರೆ. ಎಲ್ಲ ಕ್ರಾಂಪ್ಟನ್ ಎಲೆಕ್ಟ್ರಿಸಿಟಿ ಏನ್ ಐಟಮ್ಸ್ ಇದೆಯಲ್ಲ, ಅದೆಲ್ಲ ಆಕ್ಚುಲಿ ಎಲ್ಲ ಕ್ರಾಂಪ್ಟನ್ ತಗೊಳ್ತಾ ಇದ್ದೀವಿ. ಇದ್ರದೆಂತ ವಿಶೇಷತೆ ಏನು? ಅಲ್ಲ, ಕ್ರಾಂಪ್ಟನ್ ಅಂದ್ರೆ ನಮ್ಗೆ ಇಲ್ಲಿ ಸರ್ವಿಸ್ ಎಲ್ಲ ಚೆನ್ನಾಗಿದೆ. ಅಂದ್ರೆ ಒಂದು ಏನಾದ್ರು ಮೆಸೇಜ್ ಹಾಕಿದ್ರೆ, ಮೇಲ್ ಹಾಕಿದ್ರೆ ನಮ್ಗೆ ಇಲ್ಲಿ ಬಂದು ಒಂದು ಈ ಲೊಕೇಶನ್ ಬಂದೆಲ್ಲ ಮಾಡಿ ಕೊಡ್ತಾರೆ. ಹಾಗಾಗಿ ನಂದೆಲ್ಲ ಆಲ್ಮೋಸ್ಟ್ ಕ್ರಾಂಪ್ಟನ್ ನಾನು ಪರ್ಚೇಸ್ ಮಾಡೋದು. ಮತ್ತೆ ಇದಂದ್ರೆ ಯಾಕೆ ತಕೊಂಡೆ ಅಂದ್ರೆ, ಇದು ಸ್ವಲ್ಪ ಇದರಲ್ಲಿ ಫ್ಯೂಚರ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಬೇರೆ ನಾನು ಕೂಲರ್ ತುಂಬಾ ನೋಡಿದ್ದೆ ಕೂಲರ್. ಮತ್ತೆ ನೋಡುವ ಇದೊಂದು ಇದ್ರಲ್ಲಿ ಕೂಡ 100 ಲೀಟರ್ ಇದೆ. ಈಗ ಯಾವ್ದು ಆಪ್ಟಿಮಸ್ 65 ಅಂದ್ರೆ 65 ಲೀಟರ್ಸ್. ಮತ್ತೆ ಅದು 100 ಲೀಟರ್ ಕೂಡ ಇದೆ. ಸೇಮ್ ರೇಟ್ ಆಗ್ತದೆ, ನಮ್ 500 ಸಮಥಿಂಗ್ ಆಚೆ ಆಗ್ಬಹುದು ಅಷ್ಟೇ. ಬಟ್ ಇದೇ ಯಾಕೆ ತಗೊಂಡ್ರೆ ಇದು ನೋಡು. ಅದೇ ನಂದೊಂದು ಕ್ವಶನ್ ಎಂತ ಹೇಳಿದ್ರೆ, ಈಗ ನೀವು ಎಸಿ ತಗೊಳ್ಬಹುದಿತ್ತಲ್ಲ, ಕೂಲರ್ ಯಾಕೆ ಸೆಲೆಕ್ಟ್ ಮಾಡಿ? ಫಸ್ಟ್ ನೋಡುವ ಕೂಲರ್ ಇರ್ಲಿ ಅಂತ. ಎಸಿ ಅಂದ್ರೆ ಹೇಳಿದ್ನಲ್ಲ, ಸ್ವಲ್ಪ ನಮ್ಮ ಬಜೆಟ್ ಜಾಸ್ತಿ ಆಗ್ತದೆ. ಇನ್ನೊಂದಾಗಿ ಅದೇನ್ ಹೇಳ್ತಾರೆ, ಹೆಲ್ತ್ ಕೂಡ ಅಷ್ಟು ಚೆನ್ನಾಗಲ್ಲ. ಮತ್ತೆ ಇದಾದ್ರೆ ನೀರಲ್ಲಿ ಆಗುದಲ್ಲ. ಈಗ ಮತ್ತೆ ಇಲ್ಲಿ ಸ್ವಲ್ಪ ವೆದರ್ ಕೂಲ್ ಇರ್ತದೆ, ಅವಶ್ಯಕತೆ ಇಲ್ಲ. ಈ ತುಂಬಾ ಕೆಲವು ಕಡೆ ಎಲ್ಲ ತುಂಬಾ ಈ ಹ್ಯುಮಿಡಿಟಿ ಪ್ರಾಬ್ಲಮ್, ಈ ಕೆಲವು ಇದ್ರಲ್ಲಿ ನಾವು ತಗೊಂಡ್ರೆ ಅದ್ರ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆಲ್ಲ ಎಸಿ ಬೇಕಾಗ್ತದೆ. ಇಲ್ಲಿ ನಮ್ಗೆ ಯಾಕೆ ತೊಂದ್ರೆ ಇಲ್ಲ. ಹಂಗಾಗಿ ನಾವು ಮತ್ತೆ ಎಸಿಗೆ ಹೋಗ್ಲಿಲ್ಲ. ಎಸಿ ಬಜೆಟ್ ಜಾಸ್ತಿ ಆಗ್ತದೆ, ಮತ್ತೆ ನಮ್ಗೆ ಪವರ್ ಕನ್ಸಂಪ್ಷನ್ ಕೂಡ ಜಾಸ್ತಿ ಇರ್ತದೆ. ಇದಾಗ ತೊಂದ್ರೆ ಇಲ್ಲ, ಇಕೋ ಫ್ರೆಂಡ್ಲಿ, ನಮ್ಗೆ ಚೆನ್ನಾಗಾಗ್ತದೆ. ಗೊತ್ತಾಯ್ತಾ? ಇದ್ರ ಫಂಕ್ಷನ್ಸ್ ಬಗ್ಗೆ ಸ್ವಲ್ಪ ಅಲ್ಲಲ್ಲ, ನಾನು ಇದನ್ನ ಹೇಳ್ತೀನಿ ನೋಡ. ಇದನ್ನೇ ಯಾಕೆ ಪರ್ಚೇಸ್ ಮಾಡಿದೆ, ತುಂಬಾ ಕೂಲರ್ ಉಂಟು. ನಾನು ಬೇರೆ ಬೇರೆ ಕಂಪನಿ ಕೂಲರ್ ನೋಡಿದೆ. ಇದ್ರಲ್ಲಿ ತುಂಬಾ ಫೀಚರ್ಸ್ ಇದೆ. ಎಸ್ಪೆಷಲಿ ಫಸ್ಟ್ ಆಗಿ ನಾನು ಇಲ್ಲಿ ಮಾಸ್ಕಿಟೋ ನೆಟ್ ಇದೆ. ಫುಲ್ ಬ್ಯಾಕ್ ಸೈಡ್ 2 ಕಡೆನೂ ಕೂಡ ಮೂರ್ ಕಡೆ ಇದೆ. ಬ್ಯಾಕ್ ಸೈಡ್ ಕೂಡ ಈ ಟೈಪ್ ಬ್ಯಾಕ್ ಸೈಡ್ ಅಲ್ಲಿ ಕೂಡ ಮಾಸ್ಕಿಟೋ ನೆಟ್ ಬರ್ತದೆ. ಆಕ್ಚುಲಿ ಮಾಸ್ಕಿಟೋ ನೆಟ್ ಇರ್ಲೇಬೇಕು, ಯಾಕಂದ್ರೆ ಈ ಹನಿಕಾಮ್ ಪ್ಯಾಡ್ ಇದೆಯಲ್ಲ ಒಳಗಡೆ, ನಮ್ ಕೂಲಿಗೆ ಬೇಕಾಗುತ್ತೆ. ಇದ್ರ ಮೇಲೆ ನೀರ್ ಬಿದ್ದು ಆ ಗಾಳಿ ಪಾಸ್ ಆಗೋದ್ರಿಂದ ನಮ್ಗೆ ಆ ಕಡೆ ಥಂಡಿ ಗಾಳಿ ಬರ್ತದೆ ಅಷ್ಟೇ. ನಮ್ಗೆ ಎಸಿಗೂ ಮತ್ತು ಇದಕ್ಕೂ ಕಂಪೇರ್ ಮಾಡ್ಕೊಳ್ಳೇಬಾರದು. ಎಸಿ ಎನಿ ಟೈಮ್ ಫುಲ್ ಕೂಲ್ ಆಗಿ ಬರ್ತದೆ, ಇದು ಅಷ್ಟು ಕೂಲ್ ಆಗಲ್ಲ. ಎಸಿ ಕಂಪೇರ್ ಮಾಡಿ ಇದು ಪರ್ಚೇಸ್ ಮಾಡಬಾರ್ದು. ನಮ್ಗೆ ಸಾಧಾರಣ ಒಂದು ಟೇಬಲ್ ಫ್ಯಾನ್ ಬರ್ತದೆ ನೋಡಿ, ದೊಡ್ಡ ಟೇಬಲ್ ಫ್ಯಾನ್, ಅದೇ ಗಾಳಿ. ಬಟ್ ಸ್ವಲ್ಪ ಇದು ನೀರ್ ಕೆಳಗೆ ಹನಿಕಾಮ್ ಪ್ಯಾಡ್ ಇಂದ ನೀರ್ ಬರೋದ್ರಿಂದ ಸ್ವಲ್ಪ ಕೂಲ್ ಬರ್ತದೆ ಅಂತ ಆಲೋಚನೆ ಅಷ್ಟೇ. ಇದಿರೋದ್ರಿಂದ ಈಗ ನಮ್ಗೆ ಮಾಸ್ಕಿಟೋ ಇರೋದ್ರಿಂದ, ಮತ್ತೆ ಇದು ಈ ಮಾಸ್ಕಿಟೋ ಕೂತ್ಕೊಳ್ಳುದು ಆ ನೀರ್ ಇದ್ರ ಮೇಲೆ, ಅದು ಒಳ್ಳೇದು. ಮಲೇರಿಯಾ ಅದೆಲ್ಲ ಬರಲ್ಲ. ಕ್ಲೀನಿಂಗ್ ಮಾಡೋದ್ರ ಆಲ್ಮೋಸ್ಟ್ ರಿಮೂವ್ ಮಾಡಿ ಕ್ಲೀನ್ ಮಾಡ್ಬೋದು. ಮತ್ತೆ ಇನ್ನು ಇದ್ರಲ್ಲಿ ಕೂಡ ಇದಿದೆ ನೋಡಿ, ಡೈರೆಕ್ಟ್ ಸ್ವಿಚ್ ಹಾಕಿದ್ರೆ ನಾವು ಗಡಿ ತಿರುಗಿಸ್ಬೇಕು. ಅಲ್ಲಿ ತಿರುಗಿಸುದಲ್ಲ, ಅಂದ್ರೆ ಬೇರೆದ್ರಲ್ಲಾದ್ರೆ ನಾವೇ ಕ್ಲೀನ್ ಮಾಡ್ಬೇಕು. ಓಲ್ಡ್ ನೀರೆಲ್ಲ ಇದ್ರೆ ನಾವೇ ತೆಗಿಬೇಕು. ಇದಾಗಲ್ಲ ಆಟೋ, ಅದು ನಾವು ಅದನ್ನ ಆಟೋಗೆ ಇಟ್ಟು ಬಿಟ್ಟು ಆಟೋ ಟ್ರೈನಿಗೆ ಇಟ್ಟು ನಾವು ಸ್ವಿಚ್ ಹಾಕಿದ್ರೆ ಪೂರ ನೀರು ಹೊರಗಡೆ ಬರ್ತದೆ, ಕ್ಲೀನ್ ಆಗ್ತದೆ. ಇದೊಂದು ಈಸಿ ಇದೆ. ಮತ್ತೆ ನೀರ್ ಫಿಲ್ಅಪ್ ಕೂಡ ಅಷ್ಟೇ. ನಮ್ಗೆ ಇಲ್ಲಿ ಕೂಡ ಒಂದು ಪೈಪ್ ಡೈರೆಕ್ಟ್ ಕೊಟ್ಟು ಫಿಲ್ಅಪ್ ಮಾಡಿದ್ರೆ ಆಟೋ ಫಿಲ್ಅಪ್, ಅಂದ್ರೆ ನೀವು ಫುಲ್ ಆದ ತಕ್ಷಣ ಕ್ಲೋಸ್ ಆಗ್ತದೆ, ಅದ್ರಷ್ಟೇ ಕ್ಲೋಸ್ ಆಗ್ತದೆ. ನಾವು ಡೈರೆಕ್ಟ್ ಫಿಕ್ಸ್ ಮಾಡಿದ್ರೆ ಆಯ್ತು. ಹಾಗೆ ಇದೆಲ್ಲ ನೋಡ್ಬಿಟ್ಟು ನಾನು ಇದನ್ನೇ ಪರ್ಚೇಸ್ ಮಾಡಿದ್ದು. ಇದು ಕೂಡ ಅಷ್ಟೇ, ನಮ್ಗಂದ್ರೆ ಫುಲ್ ಕ್ಲೋಸ್ ನೋಡಿ. ಕೆಲವುದೆಲ್ಲ ಇದೆಲ್ಲ ಇರಲ್ಲ, ಇಷ್ಟು ಕ್ಲೋಸ್ ಈ ಟೈಪ್ ಎಲ್ಲ ಇರಲ್ಲ, ಡೈರೆಕ್ಟ್ ಹೀಗೆ ಓಪನ್ ಆಗಿರ್ತದೆ. ಇದು ಕ್ಲೋಸ್ ಮಾಡಿಟ್ರೆ ಸೊಳ್ಳೆ ಗಿಳ್ಳೆ ಏನು ಒಳಗಡೆ ಹೋಗಲ್ಲ. ನೀರ್ ಇರೋದ್ರಿಂದ ನಾವು ಸೊಳ್ಳೆ ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಬೇಕು. ಮತ್ತೆ ಬೇರೆ ಎಲ್ಲ ಕೂಲಿಂಗ್ ಎಲ್ಲ ಚೆನ್ನಾಗಿದೆ. ಇಲ್ಲಿ ಮೇಲ್ಗಡೆ ಐಸ್ ಎಲ್ಲ ಚೆನ್ನಾಗಿದೆ. ಇಲ್ಲ ಐಸ್ ಹಾಕ್ಲಿಕ್ಕೆ, ಇಲ್ಲ ಐಸ್ ಹಾಕಿದ್ರೆ ಸ್ವಲ್ಪ ನೀರು ಪುಷ್ ಬಂದಾಗ ಚೆನ್ನಾಗಿ ಐಸೇ ಹಾಕ್ಬೇಕು. ಅದು ಕೋಲ್ಡ್ ವಾಟರ್ ಆಗ್ತದೆ. ಕೋಲ್ಡ್ ವಾಟರ್ ಅಂದ್ರೆ ಐಸ್ ಕ್ಯೂಬ್ಸ್ ಹಾಕ್ಬೇಕಂತ ಏನಿಲ್ಲ, ಹಾಗೇನಿಲ್ಲ. ನಮ್ಗೆ ಎಷ್ಟು ಕೂಲ್ ಬೇಕು, ನೀರ್ ಕೂಲ್ ಇದ್ರೆ ಗಾಳಿ ನಮ್ಗೆ ಬರೋ ಗಾಳಿ ಚೆನ್ನಾಗಿ ಕೂಲ್ ಬರ್ತದೆ ಅಂತ ಹೇಳಿ. ಹಾಗೆ ಮತ್ತೆ ವಿಂಡೋ ಎಲ್ಲ 2 ವಿಂಡೋ ಎಲ್ಲ ಇದ್ರೆ ನಮ್ಗೆ ಪ್ರಾಪರ್ ವೆಂಟಿಲೇಷನ್ ಇರ್ಬೇಕು ರೂಮ್ ಅಲ್ಲಿ, ಆಗ ಸ್ವಲ್ಪ ಕೂಲ್ ಚೆನ್ನಾಗಿ ಬರ್ತದೆ. ನಾವು ತುಂಬಾ ಬಂದಾಗಿದ್ರೆ ಅದೇ ಗಾಳಿ ಇದಾಗ್ತದೆ. ಇದು ನಿಮ್ಗೆ ಕರೆಕ್ಟ್ ಆಗಿ ಬಿಸಿ ಗಾಳಿನ ಇದ್ ಮಾಡಿ ತಣ್ಣ ಗಾಳಿ ಕೊಡ್ತದೆ ಅಂತೇಳಿ ಆಲೋಚನೆ ನಿಮ್ಮ ಪ್ರಕಾರ. ಮತ್ತೆ ಇದ್ರಲ್ಲಿ ತುಂಬಾ ಎಲ್ಲ ಫಂಕ್ಷನ್ಸ್ ಇದೆ ನೋಡಿ. ಪಂಪ್ ಮತ್ತೆ ಸ್ವಿಂಗ್ ಕೂಡ ಇದೆ. ಅಂದ್ರೆ ಆ ಕಡೆ ಈ ಕಡೆ ಸ್ವಿಂಗ್ ಆಗ್ತದೆ. ಪಂಪ್ ಅಂದ್ರೆ ನೀರ್ ಮೇಲ್ಗಡೆ ಬರುತ್ತೆ. ನೀರ್ ಮೇಲ್ಗಡೆ ಬಂದು ಈ ಐಸ್ ಚೇಂಬರ್ ಬಿದ್ದು ಕೆಳಗಡೆ ಹನಿಕಾಮ್ ಪ್ಯಾಡಿಗೆ ಹೋಗೋದ್ರಿಂದ ಕರೆಕ್ಟ್ ಕೂಲ್ ಗಾಳಿ ಬರ್ತದೆ ಅಂತ ಹೇಳಿ. ಮತ್ತೆ ಇದು ಹೈ 3 ಇದು ಕೊಟ್ಟಿದ್ದಾರೆ, ಹೈ ಮೀಡಿಯಂ ಮೂರು ನಮ್ಗೆ ಯಾವ್ದು ಬೇಕಾದ್ರೂ ಸ್ಪೀಡ್ ಕಂಟ್ರೋಲ್. ಮತ್ತೆ ಇದೊಂದು ಪವರ್ ಇದು. ಮತ್ತೆ ಇದು ಕೂಡ ಹ್ಯುಮಿಡಿಟಿ ಕಂಟ್ರೋಲ್, ಅಂದ್ರೆ
ಹನಿ ಟೈಪ್ ಅದೇನು ಇದಾಗಲ್ಲ. ಶೀತ ಎಲ್ಲ ಆಗುದಿಲ್ಲ. ಆ ಟೈಪ್ ಏನಾಗಲ್ಲ. ಹಾಗೆ ಸ್ವಲ್ಪ ಬೇರೆ ಎಲ್ಲದಕ್ಕಿಂತ ಬೆಟರ್ ಒಳ್ಳೆ ಚೆನ್ನಾಗಿದೆ ಅಂತ ಹೇಳಿ. ಮತ್ತೆ ಸ್ವಲ್ಪ ಜಾಗ ಇದ್ರೆ ರೂಮಿಗೆ ಬೇಕಾದ್ರೆ ಒಂದು ಜಾಗ ಇದ್ರೆ ಸ್ವಲ್ಪ ತಗೊಳ್ಬಹುದು ಇದನ್ನ. ಮತ್ತೆ ತುಂಬಾ ದೊಡ್ಡ ಬರ್ತದೆ. ಹಾಗಾಗಿ ಸಣ್ಣ ರೂಮ್ ಆದ್ರೆ 12, 11, 10 ರೂಮ್ ಎಲ್ಲ ಆದ್ರೆ ಸ್ವಲ್ಪ ಕಾಟ್ ಇಟ್ಮೇಲೆ ಇದೆಲ್ಲ ಇಡ್ಲಿಕ್ಕೆ ಕಷ್ಟ ಆಗ್ತದೆ. ಇದು ಹಾಲಿಗೆಲ್ಲ ತುಂಬಾ ಚೆನ್ನಾಗುತ್ತೆ. ದೊಡ್ಡ ಹಾಲ್ ಇದ್ರೆ ಒಳ್ಳೆ ಗಾಳಿ ಬರ್ತದೆ. ಹಾಗಾಗಿ ಇದನ್ನ ಆರಾಮ್ಸೆ ಯೂಸ್ ಮಾಡ್ಬೋದು. ನಾನು ತುಂಬಾ ರಿವ್ಯೂಸ್ ಕೂಡ ಎಲ್ಲ ನೋಡಿದ್ದೆ, ಚೆನ್ನಾಗಿತ್ತು ರಿವ್ಯೂಸ್. 100 ಲೀಟರ್ ತಕೊಂಡ್ರೆ ಫುಲ್ ಇಡೀ ದಿನ ಆರಾಮಾಗಿ ಯೂಸ್ ಮಾಡ್ಕೊಂಡು ಹಂಗೆ. ಇದು ಅಮೌಂಟ್ ಎಲ್ಲ ಎಷ್ಟು ಹೇಗೆ ಆಗ್ತದೆ? ಇದು ಈಗ ಸೇಮ್ ಆಗ್ತದೆ. 100 ಲೀಟರ್ಗೂ 65 ಲೀಟರ್ಗೂ ಸೇಮ್ ಸಮಥಿಂಗ್. ನಂಗೆ ಆಫರ್ ಸೇರಿಸಿ 12,000 ರೂಪಾಯಿ ಆಗಿದೆ ಇದಕ್ಕೆ. ಮತ್ತೆ ಅದು 100 ಲೀಟರ್ ಕೂಡ ಸೇಮ್ ಆಗ್ತದೆ. ಒಂದು 500 ರೂಪಾಯಿ ಆ ಕಡೆ ಈ ಕಡೆ ಆಗ್ಬೋದು. ಮತ್ತೇನು ಜಾಸ್ತಿ ಇದು ಬರ. ನಿಮ್ಗೆ ಇದು ಡೆಸರ್ಟ್ ಏರ್ ಕೂಲರ್ ಅಂದ್ರೆ, ಡೆಸರ್ಟ್ ಅಂದ್ರೆ ಸ್ವಲ್ಪ ಪವರ್ ಜಾಸ್ತಿ, ಗಾಳಿ ಆರಾಮ್ಸೆ ಎಲ್ಲಾ ಕಡೆ ಸಿಗ್ತದೆ. ಪರ್ಸನಲ್ ಅಂದ್ರೆ ನಮ್ಗೆ ಒಂದು ಒಬ್ರಿಗೆ ಆಗುವಂತದ್ದು, ರೂಮಿಗೆ ಸಣ್ಣ ರೂಮ್ ಇದ್ರೆ ಅದು. ಮತ್ತೆ ಅದ್ರಲ್ಲಿ ಎಲ್ಲ ಫ್ಯೂಚರ್ ಬರಲ್ಲ ನಿಮ್ಗೆ. ಐಸ್ ಚೇಂಬರ್ ಬರಲ್ಲ, ಈ ಆಟೋ ಡ್ರೈನ್ ಬರಲ್ಲ, ತುಂಬಾ ಎಲ್ಲ ಮಿಸ್ಸಿಂಗ್ ಆಗಿರ್ತದೆ. ಅದಂದ್ರೆ ಇಬ್ರಿಗೆ ಮಾತ್ರ ಜಸ್ಟ್ ಯೂಸ್ ಮಾಡ್ತಾರೆ ಸಣ್ಣ ರೂಮ್ ಇದೆ. ಇದೆಲ್ಲ ಆದ್ರೆ ಹಾಲ್ ಗೀಲ್ ಎಲ್ಲ ಇಟ್ರೆ ಆರಾಮ್ಸೆ ಒಂದು ಹಾಕ್ಬಿಟ್ರೆ ಒಂದ್ ಕಡೆ ಇಟ್ಟು ಬಿಟ್ರೆ ಆರಾಮಕ್ಕೆ ರನ್ ಆಗ್ತಾ ಇರ್ತದೆ. ಫುಲ್ ಗಾಳಿ ಆರಾಮ ಬರ್ತಾ ಇರ್ತದೆ. ನಿಮ್ಗೆ ಜಾಸ್ತಿ ಬೇಕಾಗಿಲ್ಲಲ್ಲ, ನೀವು ಅಷ್ಟು ಯೂಸ್ ಮಾಡಲ್ಲ. ಬಟ್ ಈಗ ಇದು ಬಂದಾಗ ಸೆಕೆಗಾಲದಲ್ಲೆಲ್ಲ ಬೇಕಾಗ್ತದೆ, ತುಂಬಾ ಬಿಸಿ ಇರ್ತದಲ್ಲ, ಅವಾಗ ಯೂಸ್ ಮಾಡ್ಕೊಂಡಿರ್ಬಹುದು ಅಂತೇಳಿ ಹಾಗೆ. ಮತ್ತೆ ಇದು ಆಟೋ ಟ್ರೈನ್ ಎಲ್ಲ ಈಗ ಚೆನ್ನಾಗಿದೆ ನೋಡಿ. ಎಲ್ಲ ಫಂಕ್ಷನ್ ಆಟೋ ಟ್ರೈನ್ ಎಲ್ಲ ಚೆನ್ನಾಗಿದೆ ನೋಡಿ. ಇದೀಗ ರಿಮೂವ್ ಮಾಡ್ಬೋದು. ಹೀಗೆ ರಿಮೂವ್ ಮಾಡ್ಬೋದು. ಈಗ ಕೂಡ ಹಾಕಿದ್ರೆ ಕಟ್ ಆಗೋ ಚಾನ್ಸಸ್ ಇರ್ತದೆ. ಕಟ್ ಆಗಲ್ಲ, ಫ್ಲೆಕ್ಸಿಬಲ್ ಇದೆ, ಅಷ್ಟೇನು ಇದಿಲ್ಲ. ಕರೆಕ್ಟ್ ಆಗಿ ಕೂತ್ಕೊಳ್ತದೆ, ಸೊಳ್ಳೆ ಗಿಳ್ಳೆ ಏನು ಹೋಗಲ್ಲ ಅಂತ. ಮತ್ತೆ ಕ್ಲೀನ್ ಮಾಡ್ಲಿಕ್ಕೆ ಕೂಡ ಈಸಿ ಅಲ್ಲ? ಈಸಿ. ಅದೀಗ ಆಟೋ ಡ್ರೈನ್ ಇಟ್ಟಿದ್ರೆ ಆರಾಮ್ಸೆ ಕ್ಲೀನ್. ಮತ್ತೆ ಇದನ್ನ ಬ್ಯಾಕ್ ಸೈಡ್ ಫುಲ್ ರಿಮೂವ್ ಮಾಡ್ಬೋದು. ಇದು ಸ್ಕ್ರೂ ಎಲ್ಲ ಇದೆ ನೋಡ, ಸ್ಕ್ರೂ ಎಲ್ಲ ಇದೆ. ಅದೆಲ್ಲ ರಿಮೂವ್ ಮಾಡಿದ್ರೆ ಫುಲ್ ನಮ್ಗೆ ಇಡೀ ಟ್ಯಾಂಕ್ ಸಿಗ್ತದೆ. ಕೆಳಗಡೆ ನೀರ್ ಸ್ಟೋರೇಜ್ ಆಗ್ತದಲ್ಲ, ಇಡೀ ಟ್ಯಾಂಕಿಂಗ್ ಕೂಡ ಕ್ಲೀನ್ ಮಾಡುವ. ಅದು ಸದ್ಯಕ್ಕೆಲ್ಲ ಬೇಡ, ಸ್ವಲ್ಪ ಕ್ಲೀನ್ ನೀರ್ ಹಾಕಿದ್ರೆ ಅಷ್ಟೇ. ನಮ್ಗೆಲ್ಲ ಅಂದ್ರೆ ಇಲ್ಲಿ ಸ್ವಲ್ಪ ನೀರೆಲ್ಲ ಕ್ಲೀನ್ ಇರ್ತದಲ್ಲ, ಕೆಸರು ನೀರೆಲ್ಲ ಆದ್ರೆ ಸ್ವಲ್ಪ ಕೆಳಗಡೆ ಕೂತ್ಕೊಂಡಿರ್ತದಲ್ಲ, ಹಂಗಾಗಿ ಸ್ವಲ್ಪ ಇದಂತೇಳಿ, ಬೇರೆ ಏನಿಲ್ಲ ಇಷ್ಟೇ. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ, ಇದ್ರದ್ದು ಗಾಳಿಗೆ ಹಾಕಿದ್ರೆ ಆನ್ ಮಾಡಿದಾಗ ಗಾಳಿ ಒಂದು ಎಷ್ಟು ದೂರ ಹೋಗ್ಬೋದು ಅಂದಾಜು? ಇದು ಇದ್ರಲ್ಲಿ ಕಂಪ್ನಿಯಿಂದ ಒಂದು 55 ಫೀಟ್ ಅಂತ ಕೊಟ್ಟಿದ್ದಾರೆ. ಬಟ್ 55 ಫೀಟ್ ಎಲ್ಲ ಹೋಗುದಿಲ್ಲ. 55 ಫೀಟ್ ಅಂದ್ರೆ ಬರುತ್ತೆ ಅಷ್ಟು? ಇಲ್ಲ, ಅಷ್ಟು ದೂರ ಹೋಗುದಿಲ್ಲ. ಕರೆಕ್ಟ್ ಒಂದು 10, 12, ಒಂದು 15 ಫೀಟ್ ಇಟ್ಕೋಬಹುದೇನೋ. ಅಂದ್ರೆ ಅಷ್ಟು ಪರ್ಫೆಕ್ಟ್ ಗಾಳಿ ಬರಲ್ಲ. ಈ ಹತ್ರ ಎಲ್ಲ ಸ್ವಲ್ಪ ಚೆನ್ನಾಗಿ ಗಾಳಿ ಬರ್ತದೆ. ಮತ್ತೆ ಒಂದು ರೂಮ್ ಅಂದ್ರೆ ಒಂದು 300 ಸ್ಕ್ವೇರ್ ಫೀಟ್ ಎಲ್ಲ ಇದ್ರೆ ಒಂದು ಪರ್ಫೆಕ್ಟ್ 300, 400 ಸ್ಕ್ವೇರ್ ಫೀಟ್ ತನಕ ಯೂಸ್ ಮಾಡ್ಬೋದು. ಕಂಪನಿಯಿಂದ ಒಂದು 650 ಸ್ಕ್ವೇರ್ ಫೀಟ್ ಅಂತ ಹೇಳಿದ್ದಾರೆ. ಬಟ್ ಅಷ್ಟು ಬರ್ಲಿಕ್ಕಿಲ್ಲ ಅಂತ ನನ್ನ ಅಷ್ಟೇನು ಏರ್ ಥ್ರೋ ಆಗಲ್ಲ. ನಮ್ಮ ಮಾಮೂಲಿ ಮಿಡ್ ರೇಂಜ್ ಅಲ್ಲಿ ಒಂದು ಆಗ್ತದೆ. ಮತ್ತೆ ಇದು 1 ಇಯರ್ ವ್ಯಾರಂಟಿ. 1 ಇಯರ್ ತನಕ ಏನ್ ಆಗ್ಲಿಕ್ಕಿಲ್ಲ, ಏನಾಗುದಿಲ್ಲ. ಎಲ್ಲ ಚೇಂಜ್ ಮಾಡ್ಕೊಡ್ತಾರೆ, ರಿಪೇರಿ ಅವರದ್ದೇ ಕಾಸ್ಟ್ ಅಲ್ಲಿ. 1 ವರ್ಷ ಆದ್ಮೇಲೆ ನಾವೇನಾದ್ರು ಕಾಸು ಕೊಟ್ಟು ರಿಪೇರಿ ಮಾಡ್ಕೋಬೇಕು. ಹಾಗೆ ಒಂದು ವರ್ಷ ತನಕ ಆಗ್ಲಿಕ್ಕಿಲ್ಲ ಅನ್ಸುತ್ತೆ ಅಲ್ಲ. ಸಣ್ಣ ಪುಟ್ಟದೇನಾದ್ರು ಬರ್ಬೋದು ಅಷ್ಟೇ. ಮತ್ತೆ ಹನಿಕಾಂಬ್ ಪ್ಯಾಡ್ ಎಲ್ಲ ಚೆನ್ನಾಗಿದ್ದು ಹಾಕಿದ್ದಾರೆ. ಹಾಗಾಗಿ ಅದೇನ್ ಬೇರೆ ಬರ್ಲಿಕ್ಕಿಲ್ಲ ಆಲ್ಮೋಸ್ಟ್. ಮತ್ತೆ ಇದು ಕೂಡ ಅಷ್ಟೇ, ಪವರ್ ಕೇಬಲ್ ಇದೆ ಅಲ್ಲ, ಒಂದು 2 ಮೀಟರ್ಸ್ ಇದೆ. ದೂರಕ್ಕೆ ಇಟ್ಕೊಳ್ಬಹುದು. 2 ಮೀಟರ್ಸ್ ಅಷ್ಟೇ ಇದೆ, 2 ಮೀಟರ್ ತನಕ ಇದೆ. ತೊಂದ್ರೆ ಇಲ್ಲ, ಸಾಕಾಗ್ತದೆ ಅನ್ಸುತ್ತೆ ಅಷ್ಟೇ. ಇದಕ್ಕಿಂತ ಬೇರೆ ಸೌಂಡ್ ಹೇಗೆ ಇರುತ್ತೆ ಇದು? ಸ್ವಲ್ಪ ಇನ್ನೊಂದು ನಾಯ್ಸ್ ಸ್ವಲ್ಪ ಜಾಸ್ತಿ ಇದೆ. ಅಂದ್ರೆ ನಮ್ದು ಟೇಬಲ್ ಫ್ಯಾನ್ ತರ ಹಾಗೆ ಅದಕ್ಕೆ ಸ್ವಲ್ಪ ಜಾಸ್ತಿ ಬರ್ತದೆ. ಮತ್ತೆ ಇನ್ನೊಂದು ಏನಂದ್ರೆ, ಹನಿಕಾಂಬ್ ಮೇಲೆ ನೀರ್ ಬೀಳುದ್ರೆ ಹನಿಕಾಂಬ್ ಬೇಡ್ಬೇಕಂದ್ರೆ ಆ ಚೊಳಚೊಳ ಅಂತ ಸೌಂಡ್ ಬರ್ತದೆ. ಅದಕ್ಕಾದ್ರೂ ಸ್ವಲ್ಪ ನಿದ್ರೆ ಬರ್ತದೆ. ಸ್ವಲ್ಪ ಮ್ಯೂಸಿಕ್ ಮ್ಯೂಸಿಕ್ ಈಗ ಕೆಲವೊಂದಲ್ಲಿ ನೀರ್ ಬೀಳೋ ಸೌಂಡ್ ಬರ್ತದೆ, ಹಂಗಾದ್ರೆ ನಿದ್ರೆ ಬರಲ್ಲಪ್ಪ. ಆ ಟೈಪ್ ಅಲ್ಲಿ ಬೀಳ್ತದೆ. ಬಟ್ ಅದು ಆಲೋಚನೆ ಮಾಡ್ತಾ ಇದ್ರೆ ಅದ್ರಲ್ಲಿ ನಿದ್ರೆ ಬರ್ಬೋದು. ಕೆಲವರು ಸೌಂಡ್ ಇದ್ರೆ ಆಗಲ್ಲ, ತುಂಬಾ ಸೌಂಡ್ ಇದ್ರೆ ಆಗಲ್ಲ. ಇದು ಸ್ವಲ್ಪ ಸೌಂಡ್ ಬರ್ತದೆ ಮಾತ್ರ. ಸೌಂಡ್ ಬರೋದ್ರಿಂದ ಸ್ವಲ್ಪ ಇದಾಗ್ತದೆ, ನಿದ್ರೆ ಸ್ವಲ್ಪ. ಹಾಕಿ ನೋಡು, ಹಾಗಾದ್ರೆ ಹಾಕಿ ನೋಡಲ್ಲ, ಒಂದ್ಸಲಿ ನೋಡು. ಇದನ್ನ ಲೋವರ್ಸ್ ಸ್ವಲ್ಪ ಮೇಲೆ ಎಲ್ಲ 2 ಬದಿ ಆನ್ ಉಂಟಾ? ಇದು ಆನ್ ಇದೆ. ಆನ್ ಮಾಡಿಟ್ಟಿಲ್ಲ. ತುಂಬಾ ನಾಯ್ಸ್ ಸೌಂಡ್ ಅಲ್ಲ. ಇಷ್ಟು ಸೌಂಡ್ ಬರ್ತದೆ. ಮತ್ತೆ ವಾಟರ್ ಇಂಡಿಕೇಟರ್ ಅಲ್ಲಿ ಇದೆ ನೋಡು. ಹೌದು, ಜಸ್ಟ್ ಮ್ಯಾಕ್ಸಿಮಮ್ ಮಿನಿಮಮ್
ಅದೆಲ್ಲ ಕರೆಕ್ಟ್ ಇದೆ. ಮತ್ತೆ ಇದು ಜಾಸ್ತಿ ಇದ್ ಮಾಡಿದ್ರೆ ನಮ್ಗೆ ಇದಕ್ಕೆಲ್ಲ ನಾ ಎಷ್ಟಲ್ಲಿ ಇಟ್ಟಿದ್ದೀನಿ, ಲೋ ಅಲ್ಲಿ ಓಕೆ. ಹೈ, ಮೀಡಿಯಂ ಮತ್ತೆ ಹೈ ಮಾಡ್ಬೋದು. ಇದು ಪಂಪ್, ಪಂಪ್ ಮತ್ತೆ ಸ್ವಿಂಗು. ಪಂಪಿಗೆ ಇಟ್ಟು ನೋಡುವ. ಓಕೆ, ಸೇಮ್ ಇರೋದು, ಚೇಂಜಸ್. ಸ್ವಿಂಗ್ ಆದ್ರೆ ಆಚಿಂದ ಈಚೆ ಸ್ವಿಂಗ್ ಆಗ್ತದೆ. ಹೌದು, ಒಳಗೆ ಎಲ್ಲ ಇಲ್ಲಿ ಮೇಲೆ ನೀರು ಪಂಪ್ ಮಾಡಿದ್ರೆ ಮೇಲೆ ನೀರ್ ಬರ್ತದೆ, ನೀರ್ ಬರ್ತದೆ. ಐಸ್ ಇದ್ರಲ್ಲಿ ನೀರ್ ಬರ್ತದೆ, ಫುಲ್ ನೀರ್ ಬಂದು ಸ್ವಿಂಗ್ ಆಗ್ತದೆ. ಆಗ ಮಸ್ತ್ ಕೂಲ್ ಆಗ್ತದೆ. ಸ್ವಲ್ಪ ನೀರು ಹನಿ ಪ್ಯಾಡ್ ಮುಖಾಂತರ ಹೋಗೋದ್ರಿಂದ ಈ ಗಾಳಿ ಏನೇ ಇದ್ರು ಬ್ಯಾಕ್ ಸೈಡ್ ಗಾಳಿ ಹನಿಕಾಂಬ್ ಪ್ಯಾಡ್ ಇಂದ ಬರ್ಬೇಕಾಗ್ತದೆ. ಅದ್ ಬರುವಾಗ ಕರೆಕ್ಟ್ ನೀರ್ ಬೀಳ್ತಾ ಇರ್ತದಲ್ಲ, ಬಿಸಿ ಗಾಳಿ ಬಂದು ಸ್ವಲ್ಪ ಕೂಲ್ ಆಗಿ ಬರ್ತದೆ ಅಂತ. ಏನ್ ಎಸಿ ತರ ಕೂಲ್ ಆಗಲ್ಲ ಮಾತ್ರ. ಅದೇ, ಬಟ್ ಪರವಾಗಿಲ್ಲ. ಈ ಗಾಳಿ ಬರ್ತಾ ಇದೆ ಒಂದು ಹಾಫ್ ಅನ್ ಅವರ್ ಆದ್ಮೇಲೆ ಸ್ವಲ್ಪ ರೂಮ್ ಸ್ವಲ್ಪ ಕೂಲ್ ಆಗ್ತದೆ ಅಂತೇಳಿ. ಸೊ ಇಷ್ಟೇ, ಬೇರೇನಿಲ್ಲ. ಮತ್ತೆ ಇದ್ರಲ್ಲಿ ಜಾಸ್ತಿ ಏನ್ ಮಾಡ್ಲಿಕ್ಕೆ ನಾವೇನ್ ಕಂಪ್ನಿ ಪ್ರಮೋಷನ್ ವಿಡಿಯೋ ಅಲ್ಲ, ಸೊ ಇಷ್ಟಿದೆ ಹಾಗೆ. ಓಕೆ, ನೋಡಿದಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಬಾಯ್.